ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಹೇಳಿದ್ದೆ ನಾನು ಟೈಲರಿಂಗ್ ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ. ಟೈಲರಿಂಗ್ ಬಿಟ್ಟಿಲ್ಲ, ಬಟ್ ಫುಲ್ ಟೈಮ್ ಇದಕ್ಕೆ ಈ ಬಿಸ್ನೆಸ್ಸಿಗೆ ಕೊಡ್ತಾಯಿದ್ದೀನಿ. ಟೈಲರಿಂಗ್ ನಾನು ಟೈಮ್ ಇದ್ದಾಗ ಮಾಡ್ಕೋತಿದ್ದೀನಿ. ಸೊ ಬನ್ನಿ, ಅದ್ರ ಬಗ್ಗೆ ಇವತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾನು ಹೇಳ್ದಂಗೆ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ನನ್ನ ಹಸ್ಬೆಂಡು. ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಮು, ಅಂದರೆ ಜನ ಬರ್ತಾ ಇರ್ತಾರಲ್ಲ, ಸೊ ಯಾರಾದರೂ ಬಂದರೆ ನೋಡ್ತಾನೆ ಇರಬೇಕು. ಸೊ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಹೋಟ್ಲು ಬಿಸ್ನೆಸ್ಸು. ಟೈಲರಿಂಗು ಮಾಡ್ತಿದ್ದೀನಿ. ನನಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಹೇಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ ಹಾಗೆ ನಾನು ಟೈಲರಿಂಗ್ ಮಾಡ್ತಾಯಿದ್ದೀನಿ. ಒಂದು 24-25 ಡೇಸ್ ಆಯಿತು ನಾವು ಹೋಟ್ಲು ಓಪನ್ ಮಾಡಿ. ಯಾವಾಗ ಓಪನ್ ಮಾಡಿದ್ವಿ? ಮಾರ್ಚ್ 31ಗೆ ನಾವು ಓಪನ್ ಮಾಡಿದ್ವಿ, ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ. ಸೊ ನನಗೆ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದ್ರ ಮೇಲೆ, ಅಂದರೆ ನಮ್ಮದು ಟೈಮು ಸೆಟ್ಟಿಂಗ್ ಅದೆಲ್ಲ ನೋಡ್ಕೋಬೇಕಿತ್ತಲ್ವ, ಮತ್ತು ಇಲ್ಲಿ ಅಡ್ಜಸ್ಟ್ ಆಗೋದು. ಸೊ ಅದ್ರ ನಡುವೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋಗೆ ಕೂತಿದ್ದೀನಿ ನಾನು. ಪರವಾಗಿಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹೋಟ್ಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಇವಾಗ ಕಲಿತಾ ಇದ್ದೀನಿ ಎಲ್ಲದನ್ನು ಅಷ್ಟೇ. ನನಗೆ ತುಂಬ ಖುಷಿ ಇದೆ, ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನಮಗೆ ಬೇಕು. ನಾವು ಅಂಗಡಿ ಓಪನ್ ಮಾಡಿರೋ ವಿಡಿಯೋನು ನಾನು ಸರಿಯಾಗಿ ಮಾಡಿಲ್ಲ, ಬಟ್ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹಾಕ್ತೀನಿ ಇದರಲ್ಲಿ, ನೋಡಿ. ನಾವು ಹೇಳಿದಷ್ಟು ಸುಲಭ ಯಾವ ಬಿಸ್ನೆಸ್ಸು ಇಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದದಿಂದ ನಾನು ಬೆಳೀತಾ ಇದ್ದೀನಿ. ಇನ್ನೂ ಹೀಗೆ ಬೆಳಿಬೇಕು ಮುಂದಕ್ಕೆ ಅಂತ ಆಸೆ ಇದೆ ನನಗೆ. ತುಂಬ ಏನಲ್ಲ, ಒಂದು ಲೆವೆಲಿಗೆ. ತುಂಬ ಅಡೆತಡೆಗಳ ನಡುವೆ ನಮ್ಮ ಹೋಟ್ಲು ಓಪನ್ ಆಯಿತು. ಎಷ್ಟೋ ಜನ ನಾವಿಲ್ಲಿ ಹೋಟ್ಲು ಮಾಡಬಾರ್ದು, ಓಪನ್ ಮಾಡಬಾರ್ದು ಅಂತ ತಡೆಯೋಕ್ಕೆ ಟ್ರೈ ಮಾಡಿದರು. ಬಟ್ ನಾನು ನಂಬಿರೋದು ಶಕ್ತಿ ನನ್ನ ಜೊತೆ ಇರೋವರೆಗೂ ಯಾರು ಏನೇ ಮಾಡಿದ್ರು ನಾನು ಅಂದ್ಕೊಂಡಿದ್ದು ಮಾಡಬೇಕು ಖಂಡಿತ ಇರಲ್ಲ. ನನಗೆ ಒಂದು ಹಠ, ಯಾರಾದರೂ ಅದಕ್ಕೆ ಅಪೋಸ್ ಮಾಡ್ತಿದ್ದಾರೆ ಅಂದರೆ ನನಗೆ ಮಾಡಲೇಬೇಕು ಅನ್ನೋ ಒಂದು ಹಠ. ಯಾಕೆ ಅಪೋಸ್ ಮಾಡ್ತಾರೆ ಅಂತ ಯಾರ್ಯಾರು ಅಲ್ಲ, ನಮ್ಮ ಜೊತೆ ಇರೋ ನಮ್ಮ ಹಿತಶತ್ರುಗಳೇ ನಮಗೆ ಗೊತ್ತಾಗಲ್ಲ, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಾರೆ, ನಮ್ಮ ಜೊತೆ ಎಷ್ಟು ಒಳ್ಳೆ ರೀತಿಲಿ ಇರ್ತಾರೆ. ಅವರೇ ನಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಸೊ ತುಂಬ ಜನ ನಮಗೆ ಅಪೋಸ್ ಮಾಡಿದರು, ಬಟ್ ನಮಗೆ ಅಂತ ಕೆಲವು ಜನ ನಮ್ಮ ಸಪೋರ್ಟಿಗೆ ನಿಂತು ನಾವಿಲ್ಲಿ ಇವತ್ತು ಹೋಟ್ಲು ಓಪನ್ ಮಾಡಿದ್ದೀವಿ. ಖಂಡಿತ ಇದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಆಸೆ ನನಗಿದೆ. ಹಾಗೆ ನಡೆಸ್ಕೊಂಡು ಹೋಗ್ತೀವಿ ಕೂಡ. ನಾನು ನಮ್ಮ ಹಸ್ಬೆಂಡು ತುಂಬ ಕಷ್ಟಪಡ್ತಿದ್ದೀವಿ. ಬಟ್ ಎಷ್ಟೇ ಕಷ್ಟ ಆದರೂ ಬಿಟ್ಕೊಡೋ ಜಾಯಮಾನ ನಂದಲ್ಲ. ಅದು ಏನೇ ಆಗಲಿ, ಏನೇ ಕಷ್ಟ ಇರಲಿ, ಅದು ಎಷ್ಟೇ ಸಫರ್ ಪಡಲಿ, ನಾನು ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಅವ್ರಿಗೆ ಅವರ ಜೊತೆ, ನನಗೆ ಅವರು, ಅವ್ರಿಗೆ ನಾನು ಆಸರೆಯಾಗಿ ಒಬ್ರಿಗೊಬ್ಬರು ಅಡ್ಜಸ್ಟ್ಮೆಂಟು ಅರ್ಥ ಮಾಡಿಕೊಂಡು
ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಖಂಡಿತ ಇನ್ನೂ ಚೆನ್ನಾಗಾಗಲಿ ಅಂತ ನೀವೆಲ್ಲ ಹಾರೈಸಿ. ಯಾಕೆ ಅಂದರೆ ನಮ್ಮ ಆಡ್ಕೊಳ್ಳೋರ ಮುಂದೆ ನಾವು ಯಾವತ್ತೂ ಬೀಳಬಾರ್ದು. ಬಿದ್ದರೂ ನಾನು ಬಿದ್ದಿಲ್ಲ ಅನ್ನೋ ಥರನೇ ತೋರಿಸ್ಕೋಬೇಕಾಗುತ್ತೆ ಇವಾಗಿನ ಪ್ರಪಂಚಕ್ಕೆ, ಇವಾಗಿರೋ ಪ್ರಪಂಚಕ್ಕೆ. ಈ ಹೊಟ್ಟೆ ಕಿಚ್ಚು, ಮತ್ಸರ ಅದೆಲ್ಲ ಇರೋ ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂದರೆ ಕೆಲವೊಂದನ್ನು ನಾವು ಸಹ ಕಲಿಬೇಕಾಗುತ್ತೆ. ನಾವು ನನಗೆ ಗೊತ್ತಿರೋ ಥರ ನಾವಂತೂ ಯಾರ ತಂಟೆಗೂ ಹೋಗಲ್ಲ. ನಾನಾಗಲಿ, ನಮ್ಮ ಯಜಮಾನ್ರಾಗಲಿ, ಅಥವಾ ನಮ್ಮ ಮನೆಯವರಾಗಲಿ, ನಮ್ಮ ಅತ್ತೆ, ನನ್ನ ಮೈದ್ನ, ಇಲ್ಲ ನಮ್ಮ ಪಾಡಿಗೆ ನಾವೇನು ದುಡಿತೀವಿ, ನಾವು ನಮ್ಮ ಮನೆ, ನಮ್ಮ ಕೆಲಸ ಇಷ್ಟೇ. ಆದರೂ ನಮ್ಮನ್ನು ಕಂಡ್ರೇ ಜನಗಳಿಗೆ ಆಗಲ್ಲ. ನಮ್ಮನ್ನು ಕಂಡ್ರೇ ಕೆಲವ್ರಿಗೆ ಹೊಟ್ಟೆ ಉರಿ. ಯಾಕೆ ನಾವು ನಮ್ಮ ದುಡಿಮೆ ನಾವು ದುಡಿತಾ ಇದ್ದೀವಿ, ನಾವೇನೋ ಅವ್ರು ದುಡ್ದಾಕಿದ್ದನ್ನು ತಿಂತಾ ಇದ್ದೀವಿ ಹೊಟ್ಟೆ ಉರಿ ಮಾಡ್ಕೊಳ್ಳಿಕ್ಕೆ ಅಲ್ವಾ? ಸೊ ಅಂಥವ್ರ ಮುಂದೆ ನಾವು ಚೆನ್ನಾಗಿ ಬೆಳಿಬೇಕು, ಬೆಳೆದು ತೋರಿಸ್ಬೇಕು ಅನ್ನೋ ಒಂದು ಆಸೆ ನನಗೆ. ಖಂಡಿತ ನಾನು ಹಾಗೆ ಬೆಳೆದು ತೋರಿಸ್ತೀನಿ. ಹಾಗೆ ನಿಮ್ಮ ಜೊತೆ ನಾನು ಹೋಟ್ಲು ಓಪನ್ ಮಾಡಿರೋ ವಿಷಯ ಶೇರ್ ಮಾಡ್ಕೋಬೇಕು ಅಂತ ಎಷ್ಟು ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆಗಲೇ ಇಲ್ಲ. ಬಟ್ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ವೀಡಿಯೋಸ್ನ. ಹಾಗೆ ಇನ್ನು ಮುಂದೆ ವೀಡಿಯೋಸ್ ಬರುತ್ತೆ, ಖಂಡಿತ ನಾನು ವೀಡಿಯೋ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, 1-2 ದಿನ. ಬಟ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹೋಟ್ಲು ಬಗ್ಗೆ ಇನ್ನೂ ತುಂಬ ಡೀಟೇಲಾಗಿ ನಾನು ಮಾಹಿತಿ ಕೊಡೋದಿದೆ, ಖಂಡಿತ ಕೊಡ್ತೀನಿ. ಹಾಗೆ ಇವಾಗಿನ ಓಪನ್ ಮಾಡಿದ್ದೀವಲ್ಲ, ಸ್ವಲ್ಪ ಐಟಮ್ಸು ಅದು ಇದು ಅಂತ ನಾವು ಅಡ್ಜಸ್ಟ್ ಆಗೋದೇ ಸ್ವಲ್ಪ ಟೈಮ್ ತಗೋತಾ ಇದೆ. ಖಂಡಿತ ಯಾವುದೇ ಬಿಸ್ನೆಸ್ ಆದರೂ ಸ್ವಲ್ಪ ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಯಾವತ್ತು ನಾವು ಇವತ್ತು ಬಂಡವಾಳ ಹಾಕಿದ ತಕ್ಷಣ ಇವತ್ತೇ ನಮಗೆ ಯಾವುದು ದುಡ್ಡು ಬರಲ್ಲ. ಅದರಲ್ಲಿ ನಾವು ಕಷ್ಟಪಟ್ಟು ದುಡಿಬೇಕು. ಹಾಗೆ ದುಡಿದಾಗ ಮಾತ್ರ ನಮಗೆ ನಾವು ಹಾಕಿರೋ ಬಂಡವಾಳ ತೆಗಿಬೋದು. ಜೊತೆಗೆ ಚೆನ್ನಾಗಿ ನಮ್ಮ ಶ್ರಮಕ್ಕೆ ತಕ್ಕ, ನಾವು ಎಷ್ಟು ಶ್ರಮ ಪಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ನಾವು ನಂಬಿರೋ ದೇವರು ನಮಗೆ ಖಂಡಿತ ಕೊಡ್ತಾರೆ. ಹಾಗೆ ಇನ್ನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಈ ಶಾಪ್ ನನಗೆ ಶಾಪೇ ಬರುತ್ತೆ ಬಾಯಿಗೆ. ಖಂಡಿತ ನಮ್ಮ ಹೋಟ್ಲಿಂದು ಒಂದು ವಿಡಿಯೋ ಮಾಡಿದ್ದೀನಿ ಓಪನಿಂಗ್ ದಿನ. ಅದು ಸ್ವಲ್ಪ ಒಂದು ಬಿಟ್ ಅಷ್ಟೇ, ಒಂದು 2 ಸೆಕೆಂಡ್ದು. ಯಾಕಂದರೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅವತ್ತು. ಸೊ ಪೂಜೆಗೆ ನಾವೇ ಕೂರಬೇಕಾಗಿದ್ದರಿಂದ. ಸೊ ಆ ವಿಡಿಯೋನ ನೀವು ನೋಡಿ. ಖಂಡಿತ ನನ್ನ ಹೊಸ ಬಿಸ್ನೆಸ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ದಯವಿಟ್ಟು ದೇವರಲ್ಲಿ ಚೆನ್ನಾಗಾಗಲಿ ನನ್ನ ಬಿಸ್ನೆಸ್ಸು ಅಂತ ಬೇಡ್ಕೊಳ್ಳಿ ಅಷ್ಟೇ. ಇನ್ನು ನನಗಂತೂ ತುಂಬ ಖುಷಿ ಇದೆ. ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಮಾಡಿದ್ದೀವಿ ಇವತ್ತು. ಆದರೆ ಆ ಕೆಲಸದಲ್ಲಿ ಸಕ್ಸಸ್ ಕಾಣೋದು ಅದೊಂದೇ ಬಾಕಿ. ಸಕ್ಸಸ್ ಬೇಕು ಅಂದರೆ ನಾವು ಅದಕ್ಕೆ ತಕ್ಕ ಶ್ರಮನೂ ಕೊಡಬೇಕಾಗುತ್ತೆ. ಶ್ರಮ ಪಡ್ತಾ ಇದ್ದೀವಿ ನಾನು, ನಮ್ಮ ಹಸ್ಬೆಂಡು ನಾನು ಬೆಳಿಗ್ಗೆ ಮುಂಚೆನೇ ಬರ್ತೀವಿ ಹೋಟ್ಲಿಗೆ. ಯಾಕಂದರೆ ಬಂದು ಇಲ್ಲೇ ಎಲ್ಲ ಪ್ರಿಪೇರ್ ಮಾಡೋದು ನಾವು. ಸಂಜೆ ಮನೆಗೆ ಹೋಗೋದೇ 10 ಗಂಟೆ ಆಗುತ್ತೆ. ನಾನು ಬೇಗ ಹೋಗ್ತೀನಿ ಸ್ವಲ್ಪ. ನಮ್ಮ ಮನೆಯವ್ರು 10-10:30 ಕ್ಲೋಸ್ ಮಾಡ್ಕೊಂಡು ಬರ್ತಾರೆ. ಇವತ್ತು ಶ್ರಮ ಪಟ್ಟರೆ ನಾಳೆ ನಾವು ಚೆನ್ನಾಗಿರ್ಬೋದು ಅಲ್ವಾ? ಸೊ ದಯವಿಟ್ಟು ನನ್ನ ಹೊಸ ಬಿಸ್ನೆಸ್ಗೆ ಎಲ್ಲರೂ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರೇ ಮಾಡಿ. ಹಾಗೆ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ಗೆ ಏನೂ ಹಣ ಕೊಡಬೇಕಾಗಿಲ್ಲ, ಫ್ರೀ ಅದು. ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿದರೆ ಆಯಿತು. ಅದರಿಂದ ನಮಗೆ ಇನ್ನಷ್ಟು ಇಂಟ್ರೆಸ್ಟ್ ಬರುತ್ತೆ. ನಮಗೆ ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರೈಬ್ ಜಾಸ್ತಿ ಆದರೂ ಅವತ್ತು ನಮಗೇನೋ ಒಂದು ಉತ್ಸಾಹ, ನಮಗೆ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ನಾವು ಇನ್ನೂ ಏನಾದರೂ ಮಾಡಬೇಕು ಅನ್ನೋದು, ಒಂದು ವೀಡಿಯೋಸ್ನ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರ್ ಕಮೆಂಟ್ ಮಾಡೋದ್ರಿಂದ ನಮ್ಮ ವಿಡಿಯೋ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ಬೋದು.
ನಾನು ಬೇರೆಯವ್ರದ್ದು ಯಾರ್ದು ಹೇಳ್ತಾ ಇಲ್ಲ, ಯಾಕಂದರೆ ನಾವೇನು ಕಷ್ಟಪಡ್ತೀವಿ ನಮ್ಮ ಥರ ಇನ್ನೂ ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ. ಕಷ್ಟ ಅಂದರೆ ಆ ಥರ ಕಷ್ಟ ಅಲ್ಲ, ನಾವು ಸಹ ಮೇಲೆ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಇದಕ್ಕೆ ಕಷ್ಟಪಟ್ಟು ದುಡಿತಾರೆ. ಯಾರಿಗೂ ಪುಕ್ಸಟ್ಟೆ ದುಡ್ಡು ಎಲ್ಲಿಂದನೂ ಮೇಲಿಂದ ಬರಲ್ಲ. ಎಲ್ಲರೂ ಕಷ್ಟಪಟ್ಟು ದುಡಿದ್ರೇ ಇವನ್ ನಾವು ಅಂತೀವಿ ಈಗ ತುಂಬ ರಿಚ್ ಇರೋರಿಗೆ ಏನು ಸುಮ್ಮನೆ ದುಡ್ಡು ಮೇಲಿಂದ ಬರುತ್ತಾ? ಇಲ್ಲ, ಅವ್ರದ್ದು ತೋಟ ಜಮೀನು ಇರುತ್ತೆ, ಅದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಅವರು ಬಂಡವಾಳ ವಾಪಸ್ಸು ತೆಗಿಯೋಕ್ಕಾಗೋದು, ಚೆನ್ನಾಗಿ ದುಡ್ಡು ಬರೋದು ಅವರಿಗೆ. ಸುಮ್ಮನೆ ನನಗೆ ತೋಟ ಇದೆ ಜಮೀನಿದೆ ಅಂತ ಸುಮ್ಮನೆ ಕೂತ್ರೆ ಬರುತ್ತಾ? ಬೆಳೆ ಬರುತ್ತಾ? ಇಲ್ಲ, ಕಷ್ಟಪಟ್ಟು ದುಡ್ದಾಗಲೇ ಬರೋದು ಅಲ್ವಾ? ಸೊ ಹಾಗೆ ನಮ್ಮಂಥ ಇನ್ನೂ ಎಷ್ಟೋ ಜನ ಇರ್ತಾರೆ, ಏನೋ ಮಾಡಬೇಕು ಅಂದ್ಕೊಂಡವ್ರು ಅವ್ರು ಇರ್ತಾರೆ. ಸೊ ಅಂಥವರಿಗೆ ನಾವೊಂದು ಇನ್ಸ್ಪಿರೇಷನ್ ಆಗ್ಬೋದು. ಇನ್ಸ್ಪಿರೇಷನ್ ನಾನು ಆಗ್ತೀನಿ ಆ ಲೆವೆಲಲ್ಲಿ ಹೇಳ್ತಾ ಇಲ್ಲ, ಬಟ್ ಏನೋ ಒಂದು, ಯಾಕಂದರೆ ನಾನು ಎಷ್ಟೋ ಜನದ ವೀಡಿಯೋಸ್ ನೋಡಿನೇ ಒಂದು ಇನ್ಸ್ಪೈರ್ ಆಗಿರೋದು. ಇವತ್ತು ನಾವ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಸುಮ್ಮನೆ ಇರಬೇಕು, ನಾವು ಮಾಡ್ಬೋದಲ್ಲ ಇವ್ರ ರೀತಿ, ಏನೋ ಒಂದು ನಮ್ಮದೇ ಆದಂಥ ಒಂದು ನಾವು ಕ್ರಿಯೇಟ್ ಮಾಡ್ಕೋಬೇಕು ಪ್ಲ್ಯಾಟ್ಫಾರ್ಮ್ನ ಅಂತ ನಾನು ಎಷ್ಟೋ ಜನರನ್ನ ನೋಡಿ ಇನ್ಸ್ಪೈರ್ ಆಗಿರೋದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ಇನ್ನೊಬ್ರಿಗೆ ಯಾರಿಗಾದರೂ ಯೂಸ್ ಆಗ್ಬೋದು. ಸೊ ಹಾಗೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೈಲರಿಂಗ್ ವೀಡಿಯೋನು ನಾನು ಹಾಕ್ತೀನಿ, ಯಾಕಂದರೆ ಇವಾಗ ನನಗೆ ಸ್ಟಾರ್ಟಿಂಗ್ ಅಲ್ವಾ, ಸೊ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಸಂಜೆ ನಾನು ಮನೆಗೆ ಹೋಗಿ ಸ್ಟಿಚಿಂಗ್ ಕೂಡ ಮಾಡ್ತಾಯಿದ್ದೀನಿ, ಆದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಕರೆಕ್ಟ್ ಇದಾಗ್ತಾಯಿಲ್ಲ. ಸೊ ಸ್ಟಿಚಿಂಗ್ ವೀಡಿಯೋನು ನಾನು ಹಾಕ್ತಾ ಇರ್ತೀನಿ, ದಯವಿಟ್ಟು ಎನ್ಕರೇಜ್ ಮಾಡಿ. ಹಾಗೆ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ನನ್ನ ಅಂಗಡಿ ಓಪನಿಂದು ವೀಡಿಯೋ ಈ ಕೊನೆಯದಾಗಿ ಸ್ವಲ್ಪ ವೀಡಿಯೋ ಬಿಟ್ಟಿದೆ, ದಯವಿಟ್ಟು ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ಅಂಗಡಿದು ಹಾಗೆ ಮೇಲಿಂದ ಮೇಲೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಓಪನ್ ಮಾಡಿದ್ದಿನ ಪೂಜೆ ಮಾಡಿದ್ವಿ, ಇನ್ನೂ ಐಟಮ್ಸ್ ಎಲ್ಲ ಏನು ಜೋಡಿಸ್ಕೊಂಡಿಲ್ಲ ನಾವು ಕರೆಕ್ಟಾಗಿ, ಜಸ್ಟ್ ಒಂದು ಪೂಜೆ ಮಾಡಿಸಿದ್ದಷ್ಟೇ ಅವತ್ತು. ಇದೆಲ್ಲ ನನ್ನ ಶಾಪಲ್ಲಿ ಇದ್ದಿದ್ದು ರ್ಯಾಕು ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ನಾವು. ಇನ್ನು ಜ್ಯೂಸ್ ಐಟಮ್ಸ್ ಎಲ್ಲ ಇದಕ್ಕೆ ಸೆಟ್ ಮಾಡಬೇಕು. ಹಾಗೆ ಒಳಗಡೆ ಸ್ಟವ್ ಎಲ್ಲ ಪಾತ್ರೆ ಅದು ಇದು ಎಲ್ಲ ಸೆಟ್ ಮಾಡ್ಕೋಬೇಕು. ಇವತ್ತು ಪೂಜೆ ಮಾತ್ರ ಮಾಡಿಸಿದ್ದು. ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ ನಮ್ಮ ಹೋಟ್ಲು. ಇದು ಓಪನ್ ಆದ ನೆಕ್ಸ್ಟ್ ಡೇ ಸ್ವಲ್ಪ ಸೆಟ್ ಮಾಡ್ಕೊಂಡ್ವಿ ಐಟಮ್ಸನ್ನೆಲ್ಲ. ಹಾಗೆ ಒಳಗಡೆ ಸ್ಟವ್ವು, ಕ್ಯಾಶ್ ಟೇಬಲ್ಲು ಎಲ್ಲ ಪಾತ್ರೆ ಪಗಡಿ ಎಲ್ಲ ಅರ್ಧ ಸೆಟ್ಟಾಗಿದೆ ಅಷ್ಟೇ. ಅಷ್ಟರಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಇನ್ನೂ ನೀಟಾಗಿ ಸೆಟ್ ಮಾಡ್ಕೋಬೇಕು ಎಲ್ಲ. ಇವಾಗೆಲ್ಲ ಹೇಗೇಗೋ ಜೋಡಿಸಿದ್ದೀವಿ. ಒಂದು ಕರೆಕ್ಟಾಗಿ ಒಂದು ಐಡಿಯಾ ಸಿಕ್ಕಿದ ಮೇಲೆ ನೀಟಾಗಿ ಆಗುತ್ತೆ. ಸ್ಟವೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಹಾಗೆ ಇಷ್ಟೇ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.